ಹಲೋ ಮಕ್ಕಳೇ, ಇವತ್ತು ನಾವು BComಗೆ ರಿಲೇಟೆಡ್ ಆಗಿರುವಂತಹ ರೇಷಿಯೋ ಅನಾಲಿಸಿಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಇಲ್ಲಿ ಕೆಲವು ಡೇಟಾನ ಕೊಟ್ಟಿದ್ದಾರೆ. ಆ ಡೇಟಾ ಬೇಸಿಸ್ ಮೇಲೆ ಕೆಲವು ರೇಷಿಯೋಸ್ ಮತ್ತು ಟರ್ನ್ ಓವರ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಒನ್ನು ಗ್ರಾಸ್ ಪ್ರಾಫಿಟ್ ರೇಷಿಯೋ. ಗ್ರಾಸ್ ಪ್ರಾಫಿಟ್ ರೇಷಿಯೋ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಗ್ರಾಸ್ ಪ್ರಾಫಿಟ್ ರೇಷಿಯೋ ಇಸ್ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಓಕೆ, ಇಲ್ಲಿ ಗ್ರಾಸ್ ಪ್ರಾಫಿಟ್ಟು ಕೊಟ್ಟಿಲ್ಲ, ನಾವೇ ಗ್ರಾಸ್ ಪ್ರಾಫಿಟ್ನ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು? ಸೇಲ್ಸಿಂದ ಕಾಸ್ಟ್ ಆಫ್ ಸೇಲ್ಸ್ನ ಮೈನಸ್ ಮಾಡಿದ್ರೆ ನಮಗೆ ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ಸೊ ಗ್ರಾಸ್ ಪ್ರಾಫಿಟ್ ಹಾಕ್ಕೊಳ್ಳಿ, ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಆಗ ನಮಗೆ 23.81 ಸಿಗುತ್ತೆ. 100ಇಂದ ಮಲ್ಟಿಪ್ಲೈ ಮಾಡಿರೋದ್ರಿಂದ ಪರ್ಸೆಂಟೇಜ್ ಅಂತ ಹಾಕಿ. ನೆಕ್ಸ್ಟ್ ಒನ್ ಬಂದುಬಿಟ್ಟು ನೆಟ್ ಪ್ರಾಫಿಟ್ ರೇಷಿಯೋ ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ. ಸೊ ನೆಟ್ ಪ್ರಾಫಿಟ್ ರೇಷಿಯೋ ಗ್ರಾಸ್ ಪ್ರಾಫಿಟ್ ಥರನೇ, ಗ್ರಾಸ್ ಪ್ರಾಫಿಟ್ ಜಾಗದಲ್ಲಿ ನೆಟ್ ಪ್ರಾಫಿಟ್ ಹಾಕಿ ಅಷ್ಟೇ. ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. 3,60,000 ಡಿವೈಡೆಡ್ ಬೈ 25,00,000, 20,000 ಇಂಟು 100 ಈಕ್ವಲ್ ಟು 14.29. ಇಲ್ಲಿ 100ಇಂದ ಮಲ್ಟಿಪ್ಲೈ ಮಾಡಿದ್ದೀವಿ, ಸೊ ಇಲ್ಲಿ ಪರ್ಸೆಂಟೇಜ್ ಅಂತ ಹಾಕಿ. ನೆಕ್ಸ್ಟು ಥರ್ಡ್ ಒನ್ ರಿಟರ್ನ್ ಆನ್ ಟೋಟಲ್ ಅಸೆಟ್ಸ್. ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಫಸ್ಟು ಟೋಟಲ್ ಅಸೆಟ್ಸ್ ಬೇಕು ನಮಗೆ. ಅದು ಹೇಗೆ ಸಿಗುತ್ತೆ? ಫಿಕ್ಸ್ಡ್ ಅಸೆಟ್ಸ್ ಮತ್ತು ಕರೆಂಟ್ ಅಸೆಟ್ಸ್ನ ಆ್ಯಡ್ ಮಾಡಿದಾಗ. ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಕರೆಂಟ್ ಅಸೆಟ್ಸ್ ಕೊಟ್ಟಿದ್ದಾರೆ, ಆ್ಯಡ್ ಮಾಡಿ ಆವಾಗ ನಮಗೆ 30 lakhs ಸಿಗುತ್ತೆ. ಓಕೆ, ಆಮೇಲೆ ರಿಟರ್ನ್ ಆನ್ ಟೋಟಲ್ ಅಸೆಟ್ಸ್ ಈಕ್ವಲ್ ಟು ಸೇಲ್ಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್. ಸೊ ಆವಾಗ 25,20,000 divided by 30 lakh equal to 0.84 times. Fourth one, inventory turnover. Inventory turnover formula ಏನು? Cost of sales divided by inventory. So 19,20,000 divided by 8 lakh gives us 2.4 times. Next, fifth one, working capital turnover. ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ಗೆ ಫಸ್ಟು ವರ್ಕಿಂಗ್ ಕ್ಯಾಪಿಟಲ್ ಕಂಡುಹಿಡಿಬೇಕು. ಅದು ಹೇಗೆ ಸಿಗುತ್ತೆ? ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಮಾಡಿದಾಗ. ಆಮೇಲೆ ವರ್ಕಿಂಗ್ ಕ್ಯಾಪಿಟಲ್ ಫಾರ್ಮುಲಾ ಹಾಕ್ಕೊಳ್ಳಿ, ಸೇಲ್ಸ್ ಬೈ ವರ್ಕಿಂಗ್ ಕ್ಯಾಪಿಟಲ್. ಸೊ ಸೇಲ್ಸ್ ಬಂದುಬಿಟ್ಟು 25,20,000 ಡಿವೈಡೆಡ್ ಬೈ 9,60,000 ಗಿವ್ಸ್ us 2.63 ಟೈಮ್ಸ್. ಲಾಸ್ಟ್ ಒನ್ ನೆಟ್ ವರ್ತ್ ಟು ಡೆಟ್. ಸೊ ನಿಮಗೆ ಇದು ಸ್ಟೇಟ್ಮೆಂಟ್ ನೋಡಿದಾಗಲೇ ಗೊತ್ತಾಗುತ್ತೆ ಏನು ಮಾಡಬೇಕು ಅಂತ. ನೆಟ್ವರ್ತ್ ಡಿವೈಡೆಡ್ ಬೈ ಡೆಟ್ ಮಾಡಬೇಕು. ಇಲ್ಲಿ ನೆಟ್ವರ್ತ್ ಇದೆ ಮತ್ತು ಡೆಟ್ ಇದೆ. ಓಕೆ, ಸೊ ನೆಟ್ವರ್ತ್ ಟು ಡೆಟ್ ಮಾಡೋಣ. ನೆಟ್ವರ್ತ್ ಟು ಡೆಟ್ ಕ್ಯಾಲ್ಕುಲೇಟ್ ಮಾಡೋಣ. ನೆಟ್ವರ್ತ್ ಡಿವೈಡೆಡ್ ಬೈ ಡೆಟ್, ದಟ್ ಈಸ್ 15 lakh ಡಿವೈಡೆಡ್ ಬೈ 9 lakh ಈಕ್ವಲ್ ಟು 1.67 ಟೈಮ್ಸ್. ಸೊ ಹೀಗೆ ನಾವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ. ಥ್ಯಾಂಕ್ ಯು.